ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 40 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರುತ್ತೆ. ಎಲ್ಲ ಪ್ರಶ್ನೆಗಳನ್ನು ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಈ ಎಪಿಸೋಡ್ನಲ್ಲಿ ಕೊಡಲಾಗಿದೆ. ಆಲ್ ದ ಬೆಸ್ಟ್. ಮಹಮ್ಮದ್ ಬಿನ್ ತುಘಲಕ್ ಸಾಂಕೇತಿಕ ಕರೆನ್ಸಿಯನ್ನು ಜಾರಿಗೆ ತಂದ ಪ್ರಯೋಗವು ವಿಫಲವಾಗಲು ಕಾರಣ ದೊಡ್ಡ ಪ್ರಮಾಣದಲ್ಲಿ ನಕಲಿ ನಾಣ್ಯಗಳ ಮುದ್ರಣ ಆಗಿದ್ದೇ ಮಹಮ್ಮದ್ ಬಿನ್ ತುಘಲಕ್ನ ಸಾಂಕೇತಿಕ ಕರೆನ್ಸಿ ವಿಫಲವಾಗಲು ಕಾರಣ. 3 ಈಸ್ ದಿ ರೈಟ್ ಆನ್ಸರ್. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಲಾಗುತ್ತದೆ? ಕ್ರೀಡಾ ತರಬೇತಿಗಾಗಿ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕ್ರೀಡಾ ತರಬೇತಿಗಾಗಿ ತರಬೇತುದಾರರಿಗೆ ನೀಡಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಹೈದರಾಬಾದ್ ನಗರದ ಸಂಸ್ಥಾಪಕ ಮಹಮ್ಮದ್ ಕುಲಿ ಕುತುಬ್ ಶಾ. ಹೈದರಾಬಾದ್ ನಗರದ ಸಂಸ್ಥಾಪಕ ಮಹಮ್ಮದ್ ಕುಲಿ ಕುತುಬ್ ಶಾ. 1 ಈಸ್ ದಿ ರೈಟ್ ಆನ್ಸರ್. ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವಾತಂತ್ರ್ಯ ಯೋಧ ಯಾರು? ಉಧಾಮ್ ಸಿಂಗ್. 1 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಡೇಟ್ ಲೈನ್ ಈ ಮೂಲಕ ಹಾದು ಹೋಗುತ್ತದೆ. 180 ಡಿಗ್ರಿ ಗ್ರೀನ್ವಿಚ್. ಅಂತಾರಾಷ್ಟ್ರೀಯ ಡೇಟ್ ಲೈನ್ 180 ಡಿಗ್ರಿ ಗ್ರೀನ್ವಿಚ್ ಮೂಲಕ ಹಾದು ಹೋಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಹುಮಾಯೂನ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಹುಮಾಯೂನ್ ಕ್ರಿಸ್ತಶಕ 1530ರಲ್ಲಿ ದೆಹಲಿ ಸಿಂಹಾಸನದ ಉತ್ತರಾಧಿಕಾರಿಯಾದ. ಬಿ. ಕ್ರಿಸ್ತಶಕ 1539ರಲ್ಲಿ ಶೇರ್ ಶಾ ಚೌಸಾದಲ್ಲಿ ಹುಮಾಯೂನನನ್ನು ಸೋಲಿಸಿದ. ಹಾಗಾದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಕ್ರಿಸ್ತಶಕ 1530ರಲ್ಲಿ ದೆಹಲಿ ಸುಲ್ತಾನನಾದ, 1539ರಲ್ಲಿ ಶೇರ್ ಶಾ ಚೌಸಾದಲ್ಲಿ ಹುಮಾಯೂನನನ್ನು ಸೋಲಿಸಿದ ಮತ್ತು ಕ್ರಿಸ್ತಶಕ 1540ರಲ್ಲಿ ಕನೌಜ್ನಲ್ಲಿ ಪುನಃ ಮಣಿಸಿದ. ತನ್ನ ರಾಜ್ಯವನ್ನು ಕಳೆದುಕೊಂಡ ಹುಮಾಯೂನ್ ಮುಂದಿನ 15 ವರ್ಷಗಳ ಕಾಲ ಅಜ್ಞಾತವಾಗುಳಿದ. ಸೊ 3 ಈಸ್ ದಿ ರೈಟ್ ಆನ್ಸರ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಠರಾವು ಇರುವ ಸ್ಥಳ ಲಾಹೋರ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಠರಾವು ಇರುವ ಸ್ಥಳ ಲಾಹೋರ್. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ವಿಧಾನಸೌಧಕ್ಕೆ ಕಾರಣಕರ್ತರು ಕೆಂಗಲ್ ಹನುಮಂತಯ್ಯ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರಾದರೆ ಕರ್ನಾಟಕದ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ. 3 ಈಸ್ ದಿ ರೈಟ್ ಆನ್ಸರ್. ಕಪ್ಪು ಮಣ್ಣು ಈ ಬೆಳೆಯನ್ನು ಬೆಳೆಯಲು ಉತ್ತಮ. ಹತ್ತಿ. ಕಪ್ಪು ಮಣ್ಣು ಹತ್ತಿ ಬೆಳೆಯನ್ನು ಬೆಳೆಯಲು ಉತ್ತಮ. 1 ಈಸ್ ದಿ ರೈಟ್ ಆನ್ಸರ್. ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು. ವಿಜಯನಗರ. ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಕದನದಿಂದ ಪತನವಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಸ್ಥಳ ಚಂಪಾರಣ್ಯ. ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಸ್ಥಳವೇ ಚಂಪಾರಣ್ಯ. 4 ಈಸ್ ದಿ ರೈಟ್ ಆನ್ಸರ್. ಅಮೆರಿಕ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ ಹಿರೋಶಿಮಾ. 3 ಈಸ್ ದಿ ರೈಟ್ ಆನ್ಸರ್. ಜಪಾನಿನ ಹಿರೋಶಿಮಾಕ್ಕೆ ಅಮೆರಿಕ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿದ್ದು. ಬಂಗಾಳ ವಿಭಜನೆಯಾದ ವರ್ಷ 1905. ಬಂಗಾಳ ವಿಭಜನೆ ಅಥವಾ ಬಾಂಗ್ಲಾ ವಿಮೋಚನೆ ಅಂತಲೂ ಕೂಡ ಇದನ್ನ ಕರೀತಾರೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಇರಬೇಕಾದ ಕನಿಷ್ಠ ವರ್ಷ 25. ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಇರಬೇಕಾದ ಕನಿಷ್ಠ ವರ್ಷ 25. 3 ಈಸ್ ದಿ ರೈಟ್ ಆನ್ಸರ್. ಕಾಂಚೀಪುರಂನ ಪ್ರಖ್ಯಾತ ಕೈಲಾಸನಾಥ ದೇವಾಲಯವನ್ನು ಯಾರು ನಿರ್ಮಿಸಿದರು? ರಾಜಸಿಂಹ. ಕಾಂಚೀಪುರಂನ ಪ್ರಖ್ಯಾತ ಕೈಲಾಸನಾಥ ದೇವಾಲಯವನ್ನ ರಾಜಸಿಂಹನು ನಿರ್ಮಿಸಿದ್ದು. 1 ಈಸ್ ದಿ ರೈಟ್ ಆನ್ಸರ್. ತುರ್ಷ್ಕಾ ದಂಡ ಪದ ಇದನ್ನು ಸೂಚಿಸುತ್ತದೆ. ಸುಲಿಗೆ ಮಾಡುವ ಬುಡಕಟ್ಟು ಜನರನ್ನ ನಿಭಾಯಿಸಲು ಕೇಂದ್ರ ಅಧಿಕಾರ ವರ್ಗ ಹೇರುವ ದಂಡವೇ
ತುರ್ಷ್ಕ ದಂಡ. 2 is the right answer. ಮೌರ್ಯ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಕೆಳಗಿನ ಯಾವ ಪುಸ್ತಕ ಸಮ ಎಂದು ಪರಿಗಣಿಸಲಾಗಿದೆ? ನಾರದ ಸ್ಮೃತಿ. ಮೌರ್ಯ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ನಾರದ ಸ್ಮೃತಿ ಪುಸ್ತಕ ಸಮ ಎಂದು ಪರಿಗಣಿಸಲಾಗಿದೆ. 3 is the right answer. ಗುಪ್ತರ ನಂತರದ ಅವಧಿಯಲ್ಲಿ ಈ ಕೆಳಗಿನ ಯಾವ ನಗರ ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಂಡಿತು? ಪಾಟಲಿಪುತ್ರ. ಗುಪ್ತರ ನಂತರದ ಅವಧಿಯಲ್ಲಿ ಪಾಟಲಿಪುತ್ರ ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಂಡಿತು. 2 is the right answer. ಈ ಕೆಳಗಿನ ಅರಸರ ಪೈಕಿ ಯಾರನ್ನು ಕವಿರಾಜನೆಂದು ಕರೆಯಲಾಗುತ್ತದೆ? ಸಮುದ್ರಗುಪ್ತ. ಸಮುದ್ರಗುಪ್ತನನ್ನು ಕವಿರಾಜನೆಂದು ಕರೆಯಲಾಗುತ್ತದೆ. 4 is the right answer. ಸಂಘಗಳ ಜೊತೆ ಯಾವ ಪದ ಅರ್ಥ ನಿರೂಪಣೆ ನೀಡುವುದಿಲ್ಲ? ವೀಧಿ. ವೀಧಿ ಈ ಅರ್ಥ ನಿರೂಪಣೆ ನೀಡದ ಪದ. 4 is the right answer. ಕೆಳಗಿನ ಯಾವುದು ಪಾವತಿಯಾಗದ ಸಂಬಳವನ್ನು ಉಲ್ಲೇಖಿಸುತ್ತದೆ? ವಿಷ್ಟಿ. ವಿಷ್ಟಿ ಪಾವತಿಯಾಗದ ಸಂಬಳವನ್ನು ಉಲ್ಲೇಖಿಸುವ ಒಂದು ಪದ. 4 is the right answer. ಬ್ರಹ್ಮದೇಯ ಪದವು ಮೊದಲ ಬಾರಿಗೆ ಇದರಲ್ಲಿ ಸೃಷ್ಟಿಯಾಗಿದೆ. ಗುಪ್ತರ ಪೂರ್ವದ ಶಾಸನಗಳು. ಗುಪ್ತರ ಪೂರ್ವದ ಶಾಸನಗಳಲ್ಲಿ ಬ್ರಹ್ಮದೇಯ ಪದ ಸೃಷ್ಟಿಯಾಗಿದೆ. 3 is the right answer. ಹೂಣರ ಶಕ್ತಿಯನ್ನು ಭಾರತದಲ್ಲಿ ಈ ಕೆಳಗಿನ ನಾಯಕ ಸಂಚಿತಗೊಳಿಸಿದ? ಮಿಹಿರಕುಲ. ಹೂಣರ ಶಕ್ತಿಯನ್ನು ಭಾರತದಲ್ಲಿ ಮಿಹಿರಕುಲ ಸಂಚಿತಗೊಳಿಸಿದ. 2 is the right answer. ಉತ್ತರ ಭಾರತದಲ್ಲಿ ಗುಪ್ತರ ನಂತರದ ಸಾಮಾಜಿಕ ರಚನೆಯನ್ನು ಇದರಿಂದ ಗುರುತಿಸಲಾಗಿದೆ. ಜಾತಿಗಳ ಪ್ರಸರಣ. ಉತ್ತರ ಭಾರತದಲ್ಲಿ ಗುಪ್ತರ ನಂತರದ ಸಾಮಾಜಿಕ ರಚನೆಯನ್ನು ಜಾತಿಗಳ ಪ್ರಸರಣದಿಂದ ಗುರುತಿಸಲಾಗಿದೆ. 3 is the right answer. ಬ್ರಾಹ್ಮಣ ಕುಲೀನ ವರ್ಗದ ಬೆಳವಣಿಗೆಗೆ ಗುಪ್ತರ ನಂತರದ ಅವಧಿಯಲ್ಲಿ ಇದರಿಂದ ಅನುಕೂಲವಾಯಿತು. ಅನೇಕ ವರ್ಗಗಳಿಗೆ ಭೂದಾನಗಳು. 1 is the right answer. ವಿಕ್ರಮಾದಿತ್ಯ ಚರಿತ. ಇದರ ಲೇಖಕರು ಯಾರು? ಬಿಲ್ಲಣ. ವಿಕ್ರಮಾದಿತ್ಯ ಚರಿತದ ಲೇಖಕರು ಬಿಲ್ಲಣ. 4 is the right answer. ಕಾಂಚೀಪುರಂನಲ್ಲಿ ಪ್ರಖ್ಯಾತ ವೈಕುಂಠ ಪೆರುಮಾಳ್ ದೇವಾಲಯವನ್ನ ಯಾರು ನಿರ್ಮಿಸಿದರು? ಎರಡನೇ ನಂದಿವರ್ಮನ್. ಕಾಂಚೀಪುರಂನಲ್ಲಿ ಪ್ರಖ್ಯಾತ ವೈಕುಂಠ ಪೆರುಮಾಳ್ ದೇವಾಲಯವನ್ನು ಎರಡನೇ ನಂದಿವರ್ಮನ್ ನಿರ್ಮಿಸಿದರು. 4 is the right answer. ಗುಪ್ತರ ನಂತರದ ಅವಧಿಯಲ್ಲಿ ಭೂಮಿಯ ಅಂತಿಮ ಮಾಲೀಕತ್ವವು ಇವರ ಕೈ ಕೆಳಗಿತ್ತು. ರಾಜ. ರಾಜನ ಕೈ ಕೆಳಗಿತ್ತು. ಗುಪ್ತರ ನಂತರದ ಅವಧಿಯಲ್ಲಿ ಭೂಮಿಯ ಅಂತಿಮ ಮಾಲೀಕತ್ವ ರಾಜನ ಕೈ ಕೆಳಗಿತ್ತು. 3 is the right answer. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಭಾವಿ ತಳ್ಳಿಹಾಕುವ ಸಿದ್ಧಾಂತವನ್ನ ವಿಧಿಸಿತು? ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ. ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ. ಈ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಭಾವಿ ತಳ್ಳಿಹಾಕುವ ಸಿದ್ಧಾಂತವನ್ನ ವಿಧಿಸಿತು. 3 is the right answer. ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಲಭ್ಯವಾಗುತ್ತದೆ ಆದರೆ ಅನ್ಯ ದೇಶೀಯರಿಗಲ್ಲ? ಬಿ ಮತ್ತು ಸಿ. ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಹಾಗೂ ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು. ಇವು ಭಾರತೀಯ ಪೌರರಿಗೆ ಲಭ್ಯವಾಗುತ್ತದೆ ಆದರೆ ಅನ್ಯ ದೇಶೀಯರಿಗೆ ಲಭ್ಯವಾಗುವುದಿಲ್ಲ. 4 is the right answer. ಈ ಕೆಳಗಿನ ಯಾವ ಕಾಯ್ದೆ ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ? ಔದ್ಯೋಗಿಕ ಕಾಯ್ದೆ. ಔದ್ಯೋಗಿಕ ಕಾಯ್ದೆ ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ. 1 is the right answer. ಭಾರತದ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆಯ ಹಕ್ಕು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಮೇಲೆ ತಾರತಮ್ಯ ಮಾಡದೇ ಇರುವುದು. ಭಾರತ ಸಂವಿಧಾನದಲ್ಲಿ
ನಮೂದಿಸಲ್ಪಟ್ಟ ಸಮಾನತೆಯ ಹಕ್ಕು ಇದಕ್ಕೆ ಸಂಬಂಧಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ? 24. ಸಂವಿಧಾನದ ಅನುಚ್ಛೇದ 24 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21 ಉಪವಿಧಿ ಎ ಇದನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿತು? 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ ಕಾಯ್ದೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21 ಎ ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ಮೊಟ್ಟ ಮೊದಲಿಗೆ ನಿರೂಪಿಸಲಾದ ಸಂಬಂಧ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಕೆಲಸ ಮಾಡುವ ಹಕ್ಕು ಇದು ಮೂಲಭೂತ ಹಕ್ಕಾಗಿರುವುದಿಲ್ಲ. ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು ಮೂಲಭೂತ ಹಕ್ಕು. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ 19 ಉಪವಿಧಿ 1D ಇದರ ಪ್ರಕಾರ ಖಾತರಿಪಡಿಸುವ ಸ್ವಾತಂತ್ರ್ಯವು ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ನೀಡಿರುವುದು 12ರಿಂದ 35 ತನಕದ ಅನುಚ್ಛೇದಗಳಲ್ಲಿ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು 12ರಿಂದ 35 ತನಕದ ಅನುಚ್ಛೇದಗಳಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ತಪ್ಪು ಬಂಧನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಲಾಗುತ್ತದೆ? ಬಂಧಿ ಪ್ರತ್ಯಕ್ಷೀಕರಣ. ತಪ್ಪು ಬಂಧನದ ಸಂದರ್ಭದಲ್ಲಿ ಬಂಧಿ ಪ್ರತ್ಯಕ್ಷೀಕರಣ ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.